ಆ ರಾಹುಲ್ ಗಾಂಧಿ ಕುಣಿಯೋದು, ಇನ್ನೊಬ್ಬರು ಬೇಕಾದರೆ ಈ ರೀತಿ ಸಂವಿಧಾನದಲ್ಲಿ ಹುದ್ದೆಯಲ್ಲಿದ್ದಂಥವ್ರನ್ನ ಅಪಮಾನ ಮಾಡೋಂಥ ಕೆಲಸ ಆಗೋದು, ಪ್ರಧಾನಮಂತ್ರಿಗಳ ಲಘುವಾಗಿ ಮಾತಾಡೋದು, ಆ ಪ್ರಧಾನಮಂತ್ರಿಗಳನ್ನ ಇಲ್ಲಿ ಬೈಯೋದಲ್ಲ, ವಿದೇಶದಲ್ಲಿ ಹೋಗಿ ಜರ್ಮನ್ದಲ್ಲಿ ಬೈತಾರೆ ಇವರು. ಇಲ್ಲಿ ಬೈದರೆ ಜನರೆಲ್ಲನ್ನು ಕಲ್ಲಿಟ್ಕೊಂಡು ಹೊಡಿತಾರೆ ಅಂತೇಳಿ ವಿದೇಶದಲ್ಲಿ ಹೋಗಿ ಬೈದು ಬರ್ತಾರೆ. ಬೈದಂಥ ಟೈಮಲ್ಲಿ ಕೂಡ ವಿದೇಶದಲ್ಲಿದ್ದಂಥ ಜನರು ಕೂಡ ಒಪ್ಪುತ್ತಾ ಇಲ್ಲ, ಇವತ್ತು ದೇಶದಲ್ಲಿದ್ದಂಥ ಜನರು ಕೂಡ ಒಪ್ತಾ ಇಲ್ಲ. ಈ ಪಂಗನಾಮ ಹಿಡ್ಕೊಂಡು 3 ರಾಜ್ಯಗಳನ್ನೇನಿದೆಯೋ ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲೂ 3 ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಒಳ್ಳೆ ಕೆಲಸ, ಗ್ರಾಮದಲ್ಲಿದ್ದಂಥ ಜನರಿಗೆ ಖುಷಿ ಪಡಂತ ಕೆಲಸ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನೋಡ್ರಿ, ಈ ಗಾಂಧೀಜಿಯವ್ರನ್ನ ಇವತ್ತು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಗಾಂಧೀಜಿಯವ್ರನ್ನ ಎಲ್ಲ ವಿಚಾರಗಳನ್ನ ಮುಂದಿಡ್ಕೊಂಡು ಅವ್ರ ಸಿದ್ಧಾಂತವನ್ನು, ಗಾಂಧೀಜಿಯವರು ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸು ಎಲ್ಲವನ್ನು ಕೂಡ ಜಾರಿ ತರುವಂಥ ಕೆಲಸ ಮಾಡ್ತಾಯಿದ್ರೆ, ಗಾಂಧೀಜಿಯವ್ರನ್ನ ಮೇಲಕ್ಕೆತ್ತಂಥ ಕೆಲಸ ಮಾಡ್ತಾರೆ. ಈ ನಕಲಿ ಗಾಂಧಿಗಳು ಏನು ಮಾಡಿದ್ರು? ಯಾವತ್ತನ ಒಂದು ದಿವಸ ಚುನಾವಣೆ ಸಂದರ್ಭದಲ್ಲಿ ಗಾಂಧೀಜಿಯವರ ಹೆಸರನ್ನು, ಫೋಟೋನ್ನು ಯಾವತ್ತನ ಬಳಸೋಂಥ ಕೆಲಸ ಮಾಡಿದ್ರು, ಅಂಬೇಡ್ಕರ್ ಹೆಸರನ್ನು ಬಳಸೋಂಥ ಕೆಲಸ ಮಾಡಿದ್ರು. ಇವರು ಎಲ್ಲಿ ಏನಂದರೆ ನಾಟಕ ಗಾಂಧಿಗಳು, ಇವೆಲ್ಲ ಕೂಡ ಇವರು ನಕಲಿ ಗಾಂಧಿಗಳಾಗಿರೋ ಕಾರಣ ಗಾಂಧೀಜಿಯವ್ರ ಹೆಸರು ಹೇಳೋಕ್ಕೆ ಇವರು ನೈತಿಕ ಹಕ್ಕಿಲ್ಲ ಅನ್ನೋಂಥ ಮಾತನ್ನು ಹೇಳ್ಬೇಕು. ಗಾಂಧೀಜಿಯವ್ರ ಹೆಸರಲ್ರಿ, ಈ ಗಾಂಧೀಜಿಯವ್ರ ಹೆಸರು ಏನಿದೆ, ಇವತ್ತು ಎಲ್ಲ ಯೋಜನೆಗಳು ಜನರಿಗೆ ತಲುಪಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಕಾಲಕ್ಕೆ ತಕ್ಕಂತೆ ಹೆಸರುಗಳು ಬದಲಾವಣೆ ಆಗ್ತಿರ್ತಾವೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳು ತಗೋತಾರೆ. ಅಲ್ಲ, ಖಂಡಿತವಾಗಿ ಇವತ್ತು ವಿಕಸಿತ ಭಾರತ ಅಂದ್ರಿಗಿನ ಭಾರತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಹೇಳಿದಂತೆ ಇವತ್ತು GDP ವಿಚಾರಗಳು ನೋಡಿದಂಥ ಟೈಮಲ್ಲಿ, ಇವತ್ತು ಗ್ರೋತ್ ರೇಟ್ ನೋಡಿದಂಥ ಎಲ್ಲ ಇದೆ. ಇದರಲ್ಲಿ ನಾನು ಭಾಳಷ್ಟು ಹೇಳ್ಬೇಕಂತ ಸಮಯ ಆಗುತ್ತೆ. ಇವತ್ತು ಇಷ್ಟೆಲ್ಲ ಆದಂಥ ಟೈಮಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ರಾಮ್ಜಿ ಮಾಡೋದ್ರಿಂದ ಏನು ತಪ್ಪಿದೆ? ರಾಮನ ಹೆಸರು ಕೂಡ ಇಡಬಾರ್ದು ಇವ್ರಿಗೆ. ಗಾಂಧೀಜಿ ರಾಮ ಎಲ್ಲ ಕೂಡ ಒಂದೇ ಅಲ್ಲ, ಬೇರೆ ಏನಲ್ಲ. ನಾವೆಲ್ಲರೂ ಕೂಡ ನೋಡ್ರಿ ಕಣ್ಣಿಗೆ ಕಾಣಂಥ ದೇವರು ಗಾಂಧೀಜಿಯವರು, ಕಣ್ಣಿಗೆ ಕಾಣಲಾರ್ದಂಥ ದೇವರು ರಾಮ ಬೇರೆ ಅಲ್ಲ, ಗಾಂಧಿ ಬೇರೆ ಅಲ್ಲ, ಎಲ್ಲ ಕೂಡ ಒಂದೇ ಆಗಿರೋಂಥ ಟೈಮಲ್ಲಿ ಕಾಲಕ್ಕೆ ತಕ್ಕಂತೆ ಟ್ರೆಂಡ್ಗೆ ತಕ್ಕಂಗೆ ರಾಮನ ಹೆಸರು ತರೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆ ಸಿಡಿದಿರ್ತೀರ. ಅಲ್ಲ, ಅವಶ್ಯಕತೆ ಏನಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಜನರಿಗೆಲ್ಲರೂ ಕೂಡ ಟ್ರೆಂಡ್ ತಕ್ಕಂಗೆ ಕೆಲಸಗಳು ಮಾಡಬೇಕು, ಟ್ರೆಂಡ್ ತಕ್ಕಂಗೆ ಹೆಸರು ಬದಲಾವಣೆಗಳಾಗಬೇಕು. ಇವತ್ತು ಸ್ವಚ್ಛ ಭಾರತ ವಿಚಾರದಲ್ಲಿ ಗಾಂಧೀಜಿಯವರ ಹೆಸರು ಇದೆ, ಎಲ್ಲ ವಿಚಾರದಲ್ಲಿ ಐದೈತೆ. ಇಲ್ಲ, ವಿಕಸಿತ ಭಾರತ ಬಿಂಚಿ ಅಂತ ಹೇಳೋದ್ರ ಮೂಲಕ ಈ ಸಂವಿಧಾನವನ್ನು ಬರೆದ ಅಂಬೇಡ್ಕರ್ ಅವರಿಗೆ ಒಂದು ನ್ಯಾಯ ಒದಗಿಸಬಹುದಿತ್ತು. ನೀವು ಶೋಷಿತರಿದ್ದೀರಿ, ಆದಿವಾಸಿ ಪಂಗಡದಿಂದ ಬಂದಿರಿ, ನಿಮ್ಮ ಹತ್ರ ಎಲ್ಲ ಸಜೆಸ್ಟ್ ಮಾಡಿ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅಲ್ಲ, ಎಲ್ಲ ವಿಚಾರದಲ್ಲಿ ಕೂಡ ಅನೇಕ ಯೋಜನೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಇಟ್ಕೊಂಡು ಆ ಯೋಜನೆಗಳು ಕೂಡ ನಡೀತಾ ಇದ್ದಾವೆ. ನಡೆಯುವಂಥ ಟೈಮಲ್ಲಿ ಕೂಡ ಇವತ್ತು ಏನು ಅಂದ್ರಿಗಿನ ಇವತ್ತು ಈ ನಕಲಿ ಗಾಂಧಿಗಳು ಏನು ಮಾಡ್ತಾ ಇದ್ದಾರೆ? ಅಪಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರ ಮಾಡೋಂಥ ಗಾಂಧಿಗಳಿಗೆ ಜನರು ಆಲ್ರೆಡಿ ತಕ್ಕ ಪಾಠವನ್ನು ಕಲಿಸಿದರೆ, ಮುಂದಕ್ಕೆ ಕೂಡ ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ. ಧನ್ಯವಾದಗಳು. ನೋಡ್ರಿ, ನಾನು ಬೆಳಗ್ಗೆ ಸೂಕ್ಷ್ಮವಾಗಿ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸಂಥ ಟೈಮಲ್ಲಿ ಅಲ್ಲಿದ್ದಂಥ ಹೆಣ್ಣುಮಗಳು ಮುಂಚೆ ಕಾಂಗ್ರೆಸ್ ಕಾರ್ಯಕರ್ತೆ ಇದ್ದಾಳೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ BJP ಕಾರ್ಯಕರ್ತರ ಅನ್ನೋದು ಮುಖ್ಯ ಅಲ್ಲ, ಒಬ್ಬ ಮಹಿಳೆ ಅನ್ನೋದು ಕೂಡ ಭಾಳಷ್ಟು ಮುಖ್ಯ ಇದೆ. ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಒಬ್ಬ ಹೆಣ್ಮಕ್ಳಿಗೆ ಯಾವ ಗೌರವವನ್ನು ಕೊಡಬೇಕಾಯ್ತು ಆ ಗೌರವವನ್ನು ಕೊಟ್ಟರೆ ಎಲ್ಲರೂ ಕೂಡ ಚಲೋ ಇರುತ್ತನ್ನಂತ ಎಲ್ಲ ಅಭಿಪ್ರಾಯ ಇದೆ. ಹೆಣ್ಮಕ್ಳು ಇದ್ದಂಥ ಟೈಮಲ್ಲಿ ಅವ್ರು BJP ಕಾಂಗ್ರೆಸ್ ಅಂತ ಪ್ರಶ್ನೆ ಏನಾಯಿತು? ಇವತ್ತು ನಮ್ಮ ಪಾರ್ಟಿಯವ್ರು ಏನು ಮಾಡ್ತಾ ಇದ್ದಾರೆ? ಕೇವಲ BJP ಕಾಂಗ್ರೆಸ್ ಅನ್ನಂತಲ್ಲ, ಅಲ್ಲಿ ಮಹಿಳೆಯರಿಗೆ ಅಲ್ಲಿ ಅಪಮಾನ ಆಗಿದೆ. ಅಲ್ಲಿ ಇದ್ದಂಥ ಟೈಮಲ್ಲಿ ಆ ಹೆಣ್ಮಗಳು ಏನು ಮಾಡಿದಾಳೆ ಅದೆಲ್ಲ ಕೂಡ ಬೇಕಿಲ್ಲ. ಈಗಿದ್ದಂಥ ಟೈಮಲ್ಲಿ ಆ ಹೆಣ್ಮಗಳು ಏನಾಗಿದೆ ಪರಿಸ್ಥಿತಿ? ಅಲ್ಲ ಕ್ಯಾರೆಕ್ಟರ್ ಏನೇ ಇರಲಿ, ಅಲ್ಲಲ್ಲ ಇರಲಿ, ಆಕೆ 100 ಬ್ಯಾಕ್ಗ್ರೌಂಡ್ ಇರಲಿ ಅಣ್ಣ, ನಾನು ಆ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಅಲ್ಲಿದ್ದಂಥ ಒಬ್ಬ ಹೆಣ್ಣುಮಗಳಿಗೆ ಅಪಮಾನ ಆಗಿದೆ ಇಲ್ಲ ಅನ್ನೋಂಥದ್ದು ಉತ್ತರ ಕೊಡಬೇಕಾಗುತ್ತೆ. ಅಲ್ಲ, ಆಕಿಂದ ಆಗಿದೆನಾ ಆಕಿಂದ ಆಗಿಲ್ಲ, ನಾನು ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಿಲ್ಲ. ಈ ದೇಶದಲ್ಲಿದ್ದಂಥ ಮಹಿಳೆಯರಿಗೆ ಏನು ಗೌರವ ಕೊಟ್ಟಂಗೆ ಆಗುತ್ತೆ? ನೀವು ಈ ರಾಜ್ಯದಲ್ಲಿದ್ದಂಥ ಕಾನೂನು ಯಾವ ರೀತಿಯಲ್ಲಿ ಕಾಪಾಡಬೇಕಾದಂಥ ಮಹಿಳೆಯರಿಗೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದಾರೆ? ಇವತ್ತು ಮಹಾತ್ಮ ಗಾಂಧೀಜಿಯವರು ಇದ್ದಂಥ ಟೈಮಲ್ಲಿ, ಅವ್ರು ಹೇಳಿದಂಥ ಟೈಮಲ್ಲಿ ಹೆಣ್ಮಕ್ಳು ಯಾವತ್ತ ರೀತಿಯಲ್ಲಿ ಕೂಡ ಧೈರ್ಯದಿಂದ ಗೌರವದಿಂದ ಎಷ್ಟೇ ರಾತ್ರಿಯಲ್ಲಿ ಬಂದರೂ ಕೂಡ ಯಾವುದೇ ಭಯ ಭ್ರಾಂತಿ ಇಲ್ಲಾರ್ದಂತೆ ಅಡ್ಡಾಡಬೇಕು ಅಂತ ಮಹಾತ್ಮ ಗಾಂಧಿ ಹೇಳಿರೋಂಥ ಇವತ್ತು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳಿಗೆ ಅಪಮಾನ ಆಗ್ತಾ ಇದ್ರೆ ಅದನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ಏನು ಬೇಕಾಗಿದ್ರೆ ಅವ್ರು ಒಳ್ಳೆಯವರ ಕೆಟ್ಟ ಹೌದಣ್ಣ.
ಹೌದಣ್ಣ ಈ ಪರಿಸ್ಥಿತಿ ಅನ್ನಂದ್ರೆ ನಾನೇನು ಹೇಳ್ತೀನಿ ನಾನೇನು ಡಿಬೇಟ್ ಮಾಡ್ತೇನೆ ಸರ್ ನಾನು ಅಣ್ಣ ಇಲ್ಲ ನಾನು ಅಣ್ಣ ನೀವು ನಾನು ಏನು ಹೇಳ್ತಾ ಇದ್ದೀನಿ ಅಲ್ಲ ನೀವು ಒಬ್ಬ ಮಹಿಳೆಯ ಬಗ್ಗೆ ಇವಾಗ ಹೆಣ್ಮಕ್ಳ ವಿಚಾರದಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕಾಗುತ್ತೆ. ಅವರು ಹಿಂದಕ್ಕೆ ಬ್ಯಾಕ್ಗ್ರೌಂಡ್ ಏನೇ ಇದ್ದರೆ ಕೂಡ ಈಗಿದ್ದಂಥ ಸಾರ್ವಜನಿಕ ಜೀವನದಲ್ಲಿ ಬದುಕುವಂಥ ಟೈಮಲ್ಲಿ ಸಾರ್ವಜನಿಕರಾಗಿ ಹೆಣ್ಮಕ್ಳಿಗೆ ಏನು ಗೌರವನ ಕೊಡಬೇಕಾಗುತ್ತೋ ಒಳ್ಳೆಯರಾಗಿದ್ದು ಕೆಟ್ಟವರು ಆಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಆ ರೀತಿ ನಡ್ಕೋಬೇಕಾಯ್ತು. ಇವತ್ತಾದಂಥ ಘಟನೆ ಏನು ಇದು ಕಾರಣ ಸರ್ಕಾರ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ. ಅಲ್ಲ ನೋಡ್ರಿ ಅಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಯಾರವರು ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿಗಳಲ್ಲ. ಅಲ್ಲಿ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಗಾಂಧಿಯವರು. ಯಾಕಂದರೆ ನಾವು ಕೂಡ ನೋಡ್ತಾ ಇದ್ದೀವಿ ಒಬ್ಬ ನಮ್ಮ ಭಾಗದಲ್ಲಿ ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಒಬ್ಬ ಆನೆ ತುಳಿದಂಥ ಒಬ್ಬ ವ್ಯಕ್ತಿ ತೀರ್ಕೊಂಡದಂಥ ವ್ಯಕ್ತಿಗೆ ಎಲ್ಲ ಒಂದು ಆ ಕೇರಳದ ಒಬ್ಬ ಮನುಷ್ಯ ತೀರ್ಕೊಂಡೋದ್ರೆ ಅವ್ರಿಗೆ ಎಷ್ಟು ಪರಿಹಾರ ಹಣವನ್ನು ಕೊಟ್ಟರು? ನಮ್ಮ ಭಾಗದಲ್ಲಿ ಎಷ್ಟು ಕಾಲು ತುಳಿತಾ ಆದಂಥವ್ರಿಗೆ ಎಷ್ಟು ಹಣವನ್ನು ಕೊಟ್ಟರು? ಅದು ಕರ್ನಾಟಕದಾಗಲಿ ಇವತ್ತು ಕೇರಳದಾಗಲಿ ಇವತ್ತು ನಮಗೆ ಕೂಡ ಉದಾಹರಣೆಗಳು ಕೇರಳದಿಂದ ಬಂದಿರೋಂಥ ಆನೆಗಳು ಕೂಡ ಎಷ್ಟೋ ತುಳಿದವ, ಕರ್ನಾಟಕದಿಂದ ಬಂದಂಥ ಆನೆಗಳು ಕೂಡ ತುಳಿದ ಇರ್ಬೋದು. ಆದರೆ ಇವತ್ತು ಎಲ್ಲ ಕೂಡ ಟೋಟಲ್ ಕೇರಳದಲ್ಲಿ ನಡೆಸ್ತಾ ಇರುವಂಥದ್ದು ಪ್ರಿಯಾಂಕಾ ಗಾಂಧಿಯರಾಗಿದ್ದಾರೆ ಅಷ್ಟೇ. ಆ ರಾಹುಲ್ ಗಾಂಧಿಯವರು ಕುಣಿಯೋದು, ಇನ್ನೊಬ್ಬರು ಬೇಕಾದರೆ ಈ ರೀತಿ ಸಂವಿಧಾನದಲ್ಲಿ ಹುದ್ದೆಯಲ್ಲಿದ್ದಂಥವ್ರನ್ನ ಅಪಮಾನ ಮಾಡೋಂಥ ಕೆಲಸ ಆಗೋದು, ಪ್ರಧಾನಮಂತ್ರಿಗಳ ಲಘುವಾಗಿ ಮಾತಾಡೋದು, ಆ ಪ್ರಧಾನಮಂತ್ರಿಗಳನ್ನ ಇಲ್ಲಿ ಬೈಯೋದಲ್ಲ, ವಿದೇಶದಲ್ಲಿ ಜರ್ಮನಿದಲ್ಲಿ ಬೈತಾರೆ ಇವರು. ಇಲ್ಲಿ ಬೈದರೆ ಜನರು ಎಲ್ಲನ್ನು ಕಲ್ಲಿಟ್ಕೊಂಡು ಹೊಡಿತಾರೆ ಅಂತೇಳಿ ವಿದೇಶದಲ್ಲಿ ಹೋಗಿ ಬರ್ತಾರೆ. ಬೈದಂಥ ಟೈಮಲ್ಲಿ ಕೂಡ ವಿದೇಶದಲ್ಲಿದ್ದಂಥ ಜನರು ಕೂಡ ಒಪ್ಪುತ್ತಾ ಇಲ್ಲ, ಇವತ್ತು ದೇಶದಲ್ಲಿದ್ದಂಥ ಜನರು ಕೂಡ ಒಪ್ತಾ ಇಲ್ಲ. ಈ ಪಂಗನಾಮ ಹಿಡ್ಕೊಂಡು 3 ರಾಜ್ಯಗಳನ್ನೇನಿದೆನೋ ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲೂ 3 ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಒಳ್ಳೆ ಕೆಲಸ, ಗ್ರಾಮದಲ್ಲಿದ್ದಂಥ ಜನರಿಗೆ ಖುಷಿ ಪಡಂತ ಕೆಲಸ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನೋಡ್ರಿ, ಈ ಗಾಂಧೀಜಿಯವ್ರನ್ನ ಇವತ್ತು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಗಾಂಧೀಜಿಯವ್ರನ್ನ ಎಲ್ಲ ವಿಚಾರಗಳನ್ನ ಮುಂದಿಡ್ಕೊಂಡು ಅವ್ರ ಸಿದ್ಧಾಂತವನ್ನು ಗಾಂಧೀಜಿಯವರು ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸು ಎಲ್ಲವನ್ನು ಕೂಡ ಜಾರಿ ತರುವಂಥ ಕೆಲಸ ಮಾಡ್ತಾಯಿದ್ರೆ, ಗಾಂಧೀಜಿಯವ್ರನ್ನ ಮೇಲಕ್ಕೆತ್ತಂಥ ಕೆಲಸ ಮಾಡ್ತಾರೆ. ಈ ನಕಲಿ ಗಾಂಧಿಗಳು ಏನು ಮಾಡಿದ್ರು? ಯಾವತ್ತನ ಒಂದು ದಿವಸ ಚುನಾವಣೆ ಸಂದರ್ಭದಲ್ಲಿ ಗಾಂಧೀಜಿಯರ ಹೆಸರನ್ನು ಫೋಟೋನ್ನು ಯಾವತ್ತನ ಬಳಸೋಂಥ ಕೆಲಸ ಮಾಡಿದ್ರು, ಅಂಬೇಡ್ಕರ್ ಹೆಸರನ್ನು ಬಳಸೋಂಥ ಕೆಲಸ ಮಾಡಿದ್ರು. ಇವರು ಎಲ್ಲಿ ಏನಂದರೆ ನಾಟಕ ಗಾಂಧಿಗಳು, ಇವೆಲ್ಲ ಕೂಡ ಇವರು ನಕಲಿ ಗಾಂಧಿಗಳಾಗಿರೋ ಕಾರಣ ಗಾಂಧೀಜಿಯವ್ರ ಹೆಸರು ಹೇಳೋಕ್ಕೆ ಇವರು ನೈತಿಕ ಹಕ್ಕಿಲ್ಲ ಅನ್ನೋಂಥ ಮಾತನ್ನು ಹೇಳ್ಬೇಕು. ಗಾಂಧೀಜಿಯವ್ರ ಹೆಸರಲ್ರಿ, ಈ ಗಾಂಧೀಜಿಯವ್ರ ಹೆಸರು ಏನಿದೆ ಇವತ್ತು ಎಲ್ಲ ಯೋಜನೆಗಳು ಜನರಿಗೆ ತಲುಪಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಕಾಲಕ್ಕೆ ತಕ್ಕಂತೆ ಹೆಸರುಗಳು ಬದಲಾವಣೆ ಆಗ್ತಿರ್ತಾವೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳು ತಗೋತಾರೆ. ಅಲ್ಲ, ಖಂಡಿತವಾಗಿ ಇವತ್ತು ವಿಕಸಿತ ಭಾರತ ಅಂದ್ರಿಗಿನ ಭಾರತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಹೇಳ್ದಂತೆ ಇವತ್ತು GDP ವಿಚಾರಗಳು ನೋಡಿದಂಥ ಟೈಮಲ್ಲಿ, ಇವತ್ತು ಗ್ರೋತ್ ರೇಟ್ ನೋಡಿದಂಥ ಎಲ್ಲ ಇದೆ. ಇದರಲ್ಲಿ ನಾನು ಭಾಳಷ್ಟು ಹೇಳ್ಬೇಕಂತ ಸಮಯ ಆಗುತ್ತೆ. ಇವತ್ತು ಇಷ್ಟೆಲ್ಲ ಆದಂಥ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ರಾಮ್ಜಿ ಮಾಡೋದ್ರಿಂದ ಏನು ತಪ್ಪಿದೆ? ರಾಮನ ಹೆಸರು ಕೂಡ ಇಡಬಾರ್ದು ಇವ್ರಿಗೆ. ಗಾಂಧೀಜಿ ರಾಮ ಎಲ್ಲ ಕೂಡ ಒಂದೇ ಅಲ್ಲ, ಬೇರೆ ಅಲ್ಲ. ನಾವೆಲ್ಲರೂ ಕೂಡ ನೋಡ್ರಿ ಕಣ್ಣಿಗೆ ಕಾಣಂಥ ದೇವರು ಗಾಂಧೀಜಿಯವರು, ಕಣ್ಣಿಗೆ ಕಾಣಲಾರ್ದಂಥ ದೇವರು ರಾಮ ಬೇರೆ ಅಲ್ಲ, ಗಾಂಧಿ ಬೇರೆ ಅಲ್ಲ, ಎಲ್ಲ ಕೂಡ ಒಂದೇ ಆಗಿರೋಂಥ ಟೈಮಲ್ಲಿ ಕಾಲಕ್ಕೆ ತಕ್ಕಂತೆ ಟ್ರೆಂಡ್ಗೆ ತಕ್ಕಂಗೆ ರಾಮನ ಹೆಸರು ತರೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆ ಸಿಡಿದಿರ್ತೀರ. ಅಲ್ಲ, ಅವಶ್ಯಕತೆ ಏನಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಜನರಿಗೆಲ್ಲರೂ ಕೂಡ ಟ್ರೆಂಡ್ ತಕ್ಕಂಗೆ ಕೆಲಸಗಳು ಮಾಡಬೇಕು, ಟ್ರೆಂಡ್ ತಕ್ಕಂಗೆ ಹೆಸರು ಬದಲಾವಣೆಗಳಾಗಬೇಕು. ಇವತ್ತು ಸ್ವಚ್ಛ ಭಾರತ ವಿಚಾರದಲ್ಲಿ ಗಾಂಧೀಜಿಯವರ ಹೆಸರು ಇದೆ, ಎಲ್ಲ ವಿಚಾರದಲ್ಲಿ ಐತೆ ಎಲ್ಲ. ವಿಕಸಿತ ಭಾರತ ಬಿಂಚಿ ಅಂತ ಹೇಳೋದ್ರ ಮೂಲಕ ಈ ಸಂವಿಧಾನವನ್ನು ಬರೆದ ಅಂಬೇಡ್ಕರ್ ಅವರಿಗೆ ಒಂದು ನ್ಯಾಯ ಒದಗಿಸಬಹುದಿತ್ತು. ನೀವು ಶೋಷಿತರಿದ್ದೀರಿ, ಆದಿವಾಸಿ ಪಂಗಡದಿಂದ ಬಂದಿರಿ, ನಿಮ್ಮಂತೆಲ್ಲ ಸಜೆಸ್ಟ್ ಮಾಡಿ ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅಲ್ಲ, ಎಲ್ಲ ವಿಚಾರದಲ್ಲಿ ಕೂಡ ಅನೇಕ ಯೋಜನೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಇಟ್ಕೊಂಡು ಆ ಯೋಜನೆಗಳು ಕೂಡ ನಡೀತಾ ಇದ್ದಾವೆ.
ನಡೆಯಂಥ ಟೈಮಲ್ಲಿ ಕೂಡ ಇವತ್ತು ಏನು ಅಂದ್ರಿಗಿನ ಇವತ್ತು ಈ ನಕಲಿ ಗಾಂಧಿಗಳು ಏನು ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರ ಮಾಡೋಂಥ ಗಾಂಧಿಗಳಿಗೆ ಜನರು ಆಲ್ರೆಡಿ ತಕ್ಕ ಪಾಠವನ್ನು ಕಲಿಸಿದರೆ ಮುಂದೆ ಕೂಡ ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ. ಧನ್ಯವಾದಗಳು. ಹುಬ್ಳಿ ಇನ್ಸಿಡೆಂಟ್ ನೀವೆಲ್ಲ ಬಿಜೆಪಿ 100,000 ಜನ ಪ್ರತಿಭಟನೆ ಮಾಡೋದು ವ್ಯವಸ್ಥೆ ಮಾಡಿ ನೋಡ್ರಿ, ನಾನು ಬೆಳಗ್ಗೆ ಸೂಕ್ಷ್ಮವಾಗಿ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ. ಗಮನಿಸೋಂಥ ಟೈಮಲ್ಲಿ ಅಲ್ಲಿದ್ದಂಥ ಹೆಣ್ಣುಮಗಳು ಮುಂಚೆ ಕಾಂಗ್ರೆಸ್ ಕಾರ್ಯಕರ್ತೆ ಇದ್ದಾಳೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ BJP ಕಾರ್ಯಕರ್ತರ ಅನ್ನೋದು ಮುಖ್ಯ ಅಲ್ಲ, ಒಬ್ಬ ಮಹಿಳೆ ಅನ್ನೋದು ಕೂಡ ಭಾಳಷ್ಟು ಮುಖ್ಯ. ಅದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಒಬ್ಬ ಹೆಣ್ಮಕ್ಳಿಗೆ ಯಾವ ಗೌರವವನ್ನು ಕೊಡಬೇಕಾಯ್ತು ಆ ಗೌರವವನ್ನು ಕೊಟ್ಟರೆ ಎಲ್ಲರೂ ಕೂಡ ಚಲೋ ಇರುತ್ತಾನಂತ ಎಲ್ಲ ಅಭಿಪ್ರಾಯ ಇದೆ. ಹೆಣ್ಮಕ್ಳು ಇದ್ದಂಥ ಟೈಮಲ್ಲಿ ಅವ್ರು BJP ಕಾಂಗ್ರೆಸ್ ಅನ್ನೋಂಥ ಪ್ರಶ್ನೆ ಏನಾಯಿತು? ಇವತ್ತು ನಮ್ಮ ಪಾರ್ಟಿಯವ್ರು ಏನು ಮಾಡ್ತಾ ಇದ್ದಾರೆ, ಕೇವಲ BJP ಕಾಂಗ್ರೆಸ್ ಅನ್ನಂತಲ್ಲ, ಅಲ್ಲಿ ಮಹಿಳೆಯರಿಗೆ ಅಲ್ಲಿ ಅಪಮಾನ ಆಗಿದೆ. ಅಲ್ಲಿ ಇದ್ದಂಥ ಟೈಮಲ್ಲಿ ಆ ಹೆಣ್ಮಗಳು ಏನು ಮಾಡಿದಾಳ ಅದೆಲ್ಲ ಕೂಡ ಬೇಕಿಲ್ಲ. ಈಗಿದ್ದಂಥ ಟೈಮಲ್ಲಿ ಆ ಹೆಣ್ಮಗಳು ಏನಾಗಿದೆ ಪರಿಸ್ಥಿತಿ ಅಲ್ಲ ಅಲ್ಲ ಅಣ್ಣ ಕ್ಯಾರೆಕ್ಟರ್ ಏನೇ ಇರಲಿ ಅಲ್ಲಲ್ಲ ಇರಲಿ, ಆಕೆ 100 ಬ್ಯಾಕ್ಗ್ರೌಂಡ್ ಇರಲಿ ಅಣ್ಣ, ನಾನು ಆ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಅಲ್ಲಿದ್ದಂಥ ಒಬ್ಬ ಹೆಣ್ಣುಮಗಳಿಗೆ ಅಪಮಾನ ಆಗಿದೆ ಇಲ್ಲ ಅನ್ನೋಂಥದ್ದು ಉತ್ತರ ಕೊಡಬೇಕಾಗುತ್ತೆ. ಅಲ್ಲ ಆಕಿಂದ ಆಗಿದೆನಾ ಆಕಿಂದ ಆಗಿಲ್ಲ ನಾನು ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಿಲ್ಲ. ಈ ದೇಶದಲ್ಲಿದ್ದಂಥ ಮಹಿಳೆಯರಿಗೆ ಏನು ಗೌರವ ಕೊಟ್ಟಂಗೆ ಆಗುತ್ತೆ? ನೀವು ಈ ರಾಜ್ಯದಲ್ಲಿದ್ದಂಥ ಕಾನೂನು ಯಾವ ರೀತಿಯಲ್ಲಿ ಕಾಪಾಡಬೇಕಾದಂಥ ಮಹಿಳೆಯರಿಗೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು? ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ದಾರೆ? ಇವತ್ತು ಮಹಾತ್ಮ ಗಾಂಧೀಜಿಯವರು ಇದ್ದಂಥ ಟೈಮಲ್ಲಿ ಅವ್ರು ಹೇಳಿದಂಥ ಟೈಮಲ್ಲಿ ಹೆಣ್ಮಕ್ಳು ಯಾವತ್ತ ರೀತಿಯಲ್ಲಿ ಕೂಡ ಧೈರ್ಯದಿಂದ ಗೌರವದಿಂದ ಎಷ್ಟೇ ರಾತ್ರಿಯಲ್ಲಿ ಬಂದರೂ ಕೂಡ ಯಾವುದೇ ಭಯ ಭ್ರಾಂತಿ ಇಲ್ಲಾರ್ದಂತೆ ಅಡ್ಡಾಡಬೇಕು ಅಂತ ಮಹಾತ್ಮ ಗಾಂಧಿ ಹೇಳಿರೋಂಥ ಇವತ್ತು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳಿಗೆ ಅಪಮಾನ ಆಗ್ತಾ ಇದ್ರೆ ಅದನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ಏನು ಬೇಕಾಗಿದ್ರೆ ಅವ್ರು ಒಳ್ಳೆಯವರ ಕೆಟ್ಟ ಹೌದಣ್ಣ ಈ ಪರಿಸ್ಥಿತಿ ಅನ್ನಂದ್ರೆ ನಾನೇನು ಹೇಳ್ತೀನಿ, ನಾನೇನು ಡಿಬೇಟ್ ಮಾಡ್ತೇನೆ ಸರ್, ನಾನು ಇಲ್ಲ ನಾನು ನೀವು ನಾನೇನು ಹೇಳ್ತೇನೆ ಅಲ್ಲ, ನೀವು ಒಬ್ಬ ಮಹಿಳೆಯ ಬಗ್ಗೆ ಇವಾಗ ಹೆಣ್ಮಕ್ಳ ವಿಚಾರದಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕಾಗುತ್ತೆ. ಅವರು ಹಿಂದಕ್ಕೆ ಬ್ಯಾಕ್ಗ್ರೌಂಡ್ ಏನೇ ಇದ್ರೆ ಕೂಡ ಈಗಿದ್ದಂಥ ಸಾರ್ವಜನಿಕ ಜೀವನದಲ್ಲಿ ಬದುಕುವಂಥ ಟೈಮಲ್ಲಿ ಸಾರ್ವಜನಿಕರಾಗಿ ಹೆಣ್ಮಕ್ಳಿಗೆ ಏನು ಗೌರವವನ್ನು ಕೊಡಬೇಕಾಗುತ್ತೋ, ಒಳ್ಳೆಯರಾಗಿದ್ದು ಕೆಟ್ಟವರು ಆಮೇಲೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಆ ರೀತಿ ನಡ್ಕೋಬೇಕಾಯ್ತು. ಇವತ್ತಾದಂಥ ಘಟನೆ ಏನು? ಇದು ಕಾರಣ ಸರ್ಕಾರ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ. ಅಲ್ಲ ನೋಡ್ರಿ, ಅಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಯಾರವರು? ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿಗಳಲ್ಲ. ಅಲ್ಲಿ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಗಾಂಧಿಯವರು. ಯಾಕಂದರೆ ನಾವು ಕೂಡ ನೋಡ್ತಾ ಇದ್ದೀವಿ, ಒಬ್ಬ ನಮ್ಮ ಭಾಗದಲ್ಲಿ ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಒಬ್ಬ ಆನೆ ತುಳಿದಂಥ ಒಬ್ಬ ವ್ಯಕ್ತಿ ತೀರ್ಕೊಂಡದಂಥ ವ್ಯಕ್ತಿಗೆ ಎಲ್ಲ ಒಂದು ಆ ಕೇರಳದ ಒಬ್ಬ ಮನುಷ್ಯ ತೀರ್ಕೊಂಡೋದ್ರೆ ಅವ್ರಿಗೆ ಎಷ್ಟು ಪರಿಹಾರ ಹಣವನ್ನು ಕೊಟ್ಟರು? ನಮ್ಮ ಭಾಗದಲ್ಲಿ ಎಷ್ಟು ಕಾಲು ತುಳಿತಾದಂಥವ್ರಿಗೆ ಎಷ್ಟು ಹಣವನ್ನು ಕೊಟ್ಟರು? ಅದು ಕರ್ನಾಟಕದಾಗಲಿ ಇವತ್ತು ಕೇರಳದಾಗಲಿ. ಇವತ್ತು ನಮಗೆ ಕೂಡ ಉದಾಹರಣೆಗಳು ಕೇರಳದಿಂದ ಬಂದಿರೋಂಥ ಆನೆಗಳು ಕೂಡ ಎಷ್ಟೋ ತುಳಿದಾವ, ಕರ್ನಾಟಕದಿಂದ ಬಂದಂಥ ಆನೆಗಳು ಕೂಡ ತುಳಿದ ಇರ್ಬೋದು. ಆದರೆ ಇವತ್ತು ಎಲ್ಲ ಕೂಡ ಟೋಟಲ್ ಕೇರಳದಲ್ಲಿ ನಡೆಸ್ತಾ ಇರುವಂಥದ್ದು ಪ್ರಿಯಾಂಕಾ ಗಾಂಧಿಯರಾಗಿದ್ದಾರೆ ಅಷ್ಟೇ.